ನನ್ನ ಹೆಸರು ಮೇರಿ ಪ್ಯಾಟ್ರಿಕ್ ಅಂತೇಳಿ. ನನ್ನ ಹೆಸರು ಪ್ಯಾಟ್ರಿಕ್ ಡೆನಿಸ್. ನನಗೆ ಇಬ್ಬರು ಗಂಡು ಮಕ್ಕಳಿದ್ದಾರೆ, ಜಾಕ್ ಮತ್ತು ಜೇಮ್ಸ್ ಅಂತೇಳಿ. ನಾವು ಬೆಂಗಳೂರಿನಲ್ಲಿ ವಾಸವಾಗಿದ್ದೇವೆ. ದೇವರು ನಮ್ಮ ಜೀವಿತದಲ್ಲಿ ಕಳೆದ 2 ವರ್ಷಗಳಲ್ಲಿ ಮಾಡಿದಂಥ ಅನೇಕ ಅದ್ಭುತವಾದ ಕಾರ್ಯಗಳನ್ನ ನಿಮ್ಮ ಮುಂದೆ ಹೇಳೋದಕ್ಕೆ ನಾನು ಬಯಸ್ತಾ ಇದ್ದೇನೆ. ನಾವು 30 ವರ್ಷದಿಂದ ನಮಗೆ ಮನೆ ಇಲ್ಲ. ನಾವು ಬ್ಯಾಂಗ್ಳೂರು ಪಟ್ಟಣದಲ್ಲಿ 2 ವರ್ಷಕ್ಕೆ ಒಂದೊಂದು ಮನೆ ನೋಡಿಕೊಂಡು ನಾವು ಶಿಫ್ಟ್ ಮಾಡಿಕೊಂಡು ಅನೇಕ ಕಷ್ಟಗಳು ಪಡ್ತಾಯಿದ್ದೀವಿ. ಸುಮಾರು 10 ಮನೆಗಳನ್ನ ನಾನು ಖಾಲಿ ಮಾಡಿ ಹೋಗಿರ್ತೀನಿ. ಒಂದೊಂದು ಮನೆಯಲ್ಲೂ ಅನೇಕ ವಿಧವಾದ ಕೊರತೆಗಳು, ಶೋಧನೆಗಳನ್ನ ನಾನು ಅನುಭವಿಸಿದೆ. ಈ ಮಳೆಕಾಲ ಎಲ್ಲ ಬರೋವಾಗ ಬಾಡಿಗೆ ಮನೆಗಳಲ್ಲಿ ಎಲ್ಲ ನಾನು ಹೋದ ಮನೆಯಲ್ಲೆಲ್ಲ ನೀರೇ ಇತ್ತು. ಮೇಲಿಂದನೂ ನೀರು ಬರುತ್ತೆ. ತುಂಬ ಕಷ್ಟಪಟ್ಟೆ ನನ್ನ ಮಕ್ಕಳನ್ನ ಇಟ್ಕೊಂಡು. ಮಾತ್ರ ಅಲ್ಲ, ಇನ್ನೊಂದು ಮನೇಲಿ ನೋಡಿದ್ರೆ ಎಲ್ಲ ಮೋರಿಯಲ್ಲಿ ಹೋಗೋಂಥ ಎಲ್ಲ ನೀರು ಮನೆ ಒಳಗಡೆ ಬರ್ತಾಯಿತ್ತು. ಮಳೆ ಬಂದರೆ ಭಯ ಆಗ್ತಾಯಿತ್ತು. ಈ ಥರ ತುಂಬ ಬಾಡಿಗೆ ಕಟ್ಟೋಕ್ಕೂ ಆಗ್ತಾ ಇರಲಿಲ್ಲ. ಮಕ್ಕಳು ಓದ್ತಾಯಿದ್ರು. ಒಳ್ಳೆ ಮನೆಗೆ ಹೋಗೋಕ್ಕೆ ತುಂಬ ಬಾಡಿಗೆ ಕಟ್ಟಬೇಕು, ಅಷ್ಟು ನಮಗೆ ಇದಿಲ್ಲ. ಅವರು ಚಿಕ್ಕ ಕೆಲಸದಲ್ಲೇ ಇದ್ದರು ನಮ್ಮ ಯಜಮಾನರು. ಆ ರೀತಿ ಇರುವಂಥ ತುಂಬ ಕಷ್ಟಪಟ್ವಿ. ದೇವರಲ್ಲಿ ನಾವು ಪ್ರಾರ್ಥನೆ ಮಾಡಿದ್ದೀವಿ, ದೇವರೇ ಈ ಥರ ನಮಗೆ ಸ್ವಂತ ಮನೆ ಬೇಕು ಅಂದ್ಬಿಟ್ಟು. ನಾನು ಯೇಸು ಕರೆಯುತ್ತಾನೆ ಪ್ರಾರ್ಥನೆ ಗೊಬ್ಬರಕ್ಕೆ ಬರುವಾಗ ಬಿಲ್ಡಿಂಗ್ ಫಂಡ್ಗೆ ಪಾರ್ಟ್ನರ್ ಆಗಿಬಿಟ್ಟು ನನ್ನ ಕೈನಲ್ಲಿ ಆದಷ್ಟು $100 ರೂಪಾಯಿ ಕಟ್ಟಿ ಬಿಲ್ಡಿಂಗ್ ಫಂಡ್ಗೆ ಪಾರ್ಟ್ನರ್ ಆಗಿದ್ದೆ. ಅದರಲ್ಲಿ ಒಂದು ವಾಕ್ಯನೂ ಬರೆದಿದ್ರು ಯೇಸು ಕರೆಯುತ್ತಾನೆ ಮ್ಯಾಗ್ಝಿನಲ್ಲಿ, ನೀವು ದೇವ್ರ ಮನೇನ ಕಟ್ಟ್ರಿ, ದೇವ್ರು ನಿಮಗೆ ಮನೆ ಕಟ್ಕೊಡ್ತಾರೆ ಅಂತೇಳಿ. ಅದನ್ನು ವಿಶ್ವಾಸದಿಂದ ನಾನು ಅದನ್ನು ಮಾಡ್ತಾಯಿದ್ದೆ. ನಾನು ದೇವ್ರ ಕೃಪೆಯಾಗಿ ನನ್ನ ವಿಶ್ವಾಸನ ಭಂಗಪಡಿಸಲೇ ಇಲ್ಲ. ಯೇಸು ಸ್ವಾಮಿ ಅಷ್ಟು ನಿಜವಾದ ದೇವರು. ನನ್ನ ವಿಶ್ವಾಸನ ಅವ್ರು ಘನಪಡಿಸಿದ್ರು. ಯಾಕಂದರೆ ಅವ್ರ ಸೇವೆಗೆ ಕೊಟ್ಟಿದ್ದ ಒಂದು ಚಿಕ್ಕ ಕಾಣಿಕೆ ಕೂಡ ವ್ಯರ್ಥವಾಗಿ ಹೋಗಲಿಲ್ಲ. 2015ರಲ್ಲಿ ನಮಗೆ ಒಂದು ಸ್ಥಳನ ದೇವರೇ ನಮಗೆ ಕೊಟ್ಟರು. ಆಮೇಲೆ ನೀವು 2020ರಲ್ಲಿ ನೋಡುವಾಗ ನಮ್ಮ ಕೈಯಲ್ಲಿ ಇದ್ದಿದ್ದು 4 ಲಕ್ಷ ಅಷ್ಟೇ. ಬ್ಯಾಂಗ್ಳೂರು ಪಟ್ಟಣದಲ್ಲಿ ಮನೆ ಕಟ್ಟಬೇಕಾದ್ರೆ ಎಷ್ಟು ಲಕ್ಷ ಬೇಕು ಅಂದ್ಬಿಟ್ಟು ಎಲ್ರಿಗೂ ಗೊತ್ತಿದೆ. ಈಗಪ್ಪ ನಾವು ಇದು 4.5 ಲಕ್ಷ ಇಟ್ಕೊಂಡು ಮನೆ ಕಟ್ಟೋದು ಅಂತ ಅಂದ್ಕೊಂಡು ಹೋಮ್ ಲೋನ್ ಹಾಕೋಣ ಅಂಥೇಳಿ ನಾವು ಪ್ಲ್ಯಾನ್ ಮಾಡ್ಕೊಂಡ್ವಿ. ಆದರೆ 25 ವರ್ಷ ಕಟ್ಟಬೇಕಲ್ವ, ಮಕ್ಕಳ ಮೇಲೆ ಅದು ತುಂಬ ದೊಡ್ಡ ಒಂದು ಭಾರ ಆಗಿಬಿಡಬಾರ್ದು ಅಂಥೇಳಿ ನಾವು ಪ್ರಾರ್ಥನೆ ಮೂಲಕವಾಗಿ ನಾವು ಹೋಮ್ ಲೋನೇ ಹಾಕಲಿಲ್ಲ. ದೇವ್ರ ಮೇಲೆ ಇಟ್ಟಂಥ ಒಂದು ವಿಶ್ವಾಸಕ್ಕೆ ಅಸ್ಥಿಭಾರ ಹಾಕಿ ಪಿಲ್ಲರ್ ಹಾಕಿ ಬಿಟ್ಬಿಡೋಣ ಈ 4.5 ಲಕ್ಷದಲ್ಲಿ ಅಂಥೇಳಿ ನಾವು ಆ ಥರ ಪ್ಲ್ಯಾನ್ ಮಾಡಿಕೊಂಡು ನಾವು ಮನೆ ಸ್ಟಾರ್ಟ್ ಮಾಡಿದ್ವಿ. ಪ್ರಾರ್ಥನಾ ಪೂರ್ವಕವಾಗಿ ಮನೆ ಸ್ಟಾರ್ಟ್ ಮಾಡುವಾಗ ದೇವ್ರ ಕೃಪೆಯಿಂದ ಮನೆ ನಿಲ್ಲಲೇ ಇಲ್ಲ. 1 ವರ್ಷದೊಳಗೆ ದೇವರು ಅದ್ಭುತವಾಗಿ ಡ್ಯೂಪ್ಲೆಕ್ಸ್ ಮನೆ, 3 ಬೆಡ್ರೂಮ್ ಮನೆ ಅದ್ಭುತವಾಗಿ ಸುಂದರವಾಗಿ ಕಟ್ಟಿ ಮುಗಿಸ್ಲಿಕ್ಕೆ, ಹೋಮ್ ಲೋನ್ ಇಲ್ಲದೆ ಕಟ್ಟಿ ಮುಗಿಸ್ಲಿಕ್ಕೆ ದೇವರು ಕೃಪೆ ಮಾಡಿ ನಮಗೆ ಇವತ್ತು 40 ಲಕ್ಷದಲ್ಲಿ ನಮಗೆ ಬ್ಯಾಂಗ್ಳೂರು ಪಟ್ಟಣದಲ್ಲಿ ಒಂದು 3 ಅಕ್ಷರ ಮನೆ ನಮಗೆ ದೇವರು ಕೊಟ್ಟಿದ್ದಾರೆ. ಎಲ್ಲರೂ ಆಶ್ಚರ್ಯ ಪಡ್ತಾರೆ, ಯಾವ ರೀತಿ ಇದು ಕಟ್ಟಿ ನೀವು ಮುಗಿಸಿದ್ರಿ ಮನೆ ಅಂತೇಳಿ. ಆ ರೀತಿಯಾಗಿ ಸುಂದರವಾದ ಒಂದು ಮನೆ ದೇವರು ನಮಗೆ ಕಟ್ಕೊಟ್ರು. ಅದಾಗಿದ್ದ ತಕ್ಷಣವೇ ನನ್ನ ದೊಡ್ಡ ಮಗ ಜಾಕ್ಗೆ ನಾವು ಹೆಣ್ಣು ನೋಡ್ತಾ ಇದ್ವಿ. ಅಂಥ ಒಂದು ಸಮಯದಲ್ಲಿ ಚೆನ್ನೈಯಿಂದ ಒಂದು ಒಳ್ಳೆ ಸೇವಕರ ಮಗಳು ನಮಗೆ ಒಂದು ಆಫರ್ ಆಗಿ ದೇವರು ಕೊಟ್ಟರು. ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಯಾಕಂದರೆ ಮನೆ ಕಟ್ಟಿ ಮುಗಿಸಿದ್ವಲ್ಲ, ನಮ್ಮ ಹತ್ರ ದುಡ್ಡೇ ಇರಲಿಲ್ಲ. ನಮಗೆ ಎಲ್ಲ ಲಗ್ನ ಪತ್ರಿಕೆ ಹೊಡೆಯೋಕ್ಕೂ ನಮ್ಮ ಹತ್ರ ದುಡ್ಡು ಇರಲಿಲ್ಲ. ಆ ಸಮಯದಲ್ಲಿ ನಮ್ಮ ಮಕ್ಕಳೆಲ್ಲ ಚಿಕ್ಕ ವಯಸ್ಸಿನಲ್ಲೇ ನಾವು ಯಂಗ್ ಪಾರ್ಟ್ನರ್ ಪ್ಲ್ಯಾನಲ್ಲಿ ಸೇರಿಸಿದ್ದೀವಿ. ನಾನು ಏನು ಪ್ರಾರ್ಥನೆ ಮಾಡ್ತಾಯಿದ್ದೆ ಅಂದರೆ, ದೇವರೇ ನನ್ನ ಮಕ್ಕಳನ್ನ ಯಂಗ್ ಪಾರ್ಟ್ನರಲ್ಲಿ ಸೇರಿಸಿದ್ದೀನಪ್ಪ, ನಿಜವಾಗ್ಲೂ ನೀನು ಮಾಡ್ತೀಯಾ ಅಂತ ವಿಶ್ವಾಸ ನಮಗಿದೆ. ನಮ್ಮನ್ನು ನಾಚಿಕೆ ಪಟ್ಟು ಹೋಗೋಕ್ಕೆ ನೀನು ಬಿಡಲ್ಲ ಏಸಪ್ಪ ಅಂತೇಳಿ ಪ್ರಾರ್ಥನೆ ಮಾಡ್ಕೊಂಡಿದ್ವಿ. ನಾವು ಒಂದು ರಿಸೆಪ್ಷನ್ ಮಾಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಆದರೆ ದೇವರು ಅವ್ರ ಮಕ್ಕಳಿಗಾಗಿ ಆ ಪ್ರಾರ್ಥನೆಯನ್ನು ಕೇಳಿ 2 ಕಡೆ ಚೆನ್ನೈಯಲ್ಲಿ ಒಂದು ರಿಸೆಪ್ಷನ್ ಕೇಳಿದ್ರು, ಬ್ಯಾಂಗ್ಳೂರಲ್ಲಿ ಒಂದು ರಿಸೆಪ್ಷನ್ ಗ್ರ್ಯಾಂಡಾಗಿ ಮಾಡಿ ಮುಗಿಸಿಕೊಟ್ರು. ಎಲ್ಲರೂ ಕೇಳಿದ್ರು, ಎಷ್ಟೊಂದು ಸುಂದರವಾಗಿ ಎಲ್ಲ ಕಾರ್ಯಗಳನ್ನ ಮಾಡಿದ್ದೀರಾ ಅಂತೇಳಿ ಕೇಳಿದ್ರು. ಮನೆ ಆವಾಗ ಕಟ್ಟಿ ಮುಗಿಸಿದ್ದೀವಿ, ಮದುವೆ ಕಾರ್ಯ ದೇವರು ಅಷ್ಟೊಂದು ಅದ್ಭುತವಾಗಿ ಮಾಡಿದ್ರು. ಇದೆರಡೂ ಆಯ್ತಪ್ಪ ಅಂದ್ಕೊಳ್ಳೋಷ್ಟೊಳಗೆ ನಿಮಗೆ ಗೊತ್ತು, ಎಲ್ಲ 2020ರಲ್ಲಿ ಕೋವಿಡ್ ದೇಶ ಪೂರ್ತಿ ಬಂದಿತ್ತಲ್ಲ. ಅದೇ ಇದರಲ್ಲಿ ಬ್ಯಾಂಗ್ಳೂರು ಪಟ್ಟಣದಲ್ಲಿ ನಮಗೆ ಆವಾಗ ಟೈಮಲ್ಲಿ ನಾನು ಕೆಲಸ ಇದ್ದಿಲ್ಲ, ಕೈಯಲ್ಲಿ ಹಣಕಾಸು ಇದ್ದಿಲ್ಲ. ಕೆಲಸಕ್ಕೆ ಹೋಗಬೇಕು ಅಂದ್ಬಿಟ್ಟು ನಾವು ಕೆಲಸಕ್ಕೆ ಹೋಗಿ ಕೆಲಸ ಮಾಡ್ತಾ ಇರುವಾಗ ಆ ಸಮಯದಲ್ಲಿ ಆ ಕೊರೋನಾ ನನಗೆ ಬಂದಿತ್ತು. ಜ್ವರ ಅಂತೂ ಒಂದೊಂದು ದಿನವೂ ಅದ್ರ ಮೇಲೆ ಏರ್ತಾನೆ ಇದೆ, ಇಳಿಮುಖ ಆಗಲಿಲ್ಲ. ಎಲ್ಲೂ ಬೆಡ್ ಇಲ್ಲ. ಮಕ್ಕಳು ಎಲ್ಲ ಕಡೆ ಫೋನ್ ಮಾಡಿ ಪ್ರತಿಯೊಂದು ಹಾಸ್ಪಿಟ್ಲಲ್ಲೂ ಕೇಳ್ತಾರೆ, ಬೆಡ್ ಇಲ್ಲ. ಮತ್ತು ಇನ್ನೊಂದು ಕಡೆ ಅವ್ರಿಗೆ ಆಕ್ಸಿಜನ್ ಕಂಪ್ಲೀಟಾಗಿ ಲೋ ಆಯಿತು, ಡೌನ್ ಆಗೋಯಿತು. ಏನು ಮಾಡಬೇಕಂತಲೇ ಗೊತ್ತಿಲ್ಲ. ನನ್ನ ಮಗ ಹೋಗಿ ಒಂದು ಕಾನ್ಸಂಟ್ರೇಟ್ ಅನ್ನೋಂಥ ಒಂದು ಮಿಷಿನ್ ತೊಗೊಂಬಂದು ಆಕ್ಸಿಜನ್ ಒಂದು ದಿನಕ್ಕೆ 4,000 ರೂಪಾಯಿ ಅದು ಬಾಡಿಗೆ. ಆ ಮಿಷಿನ್ನ ತೊಗೊಂಬಂದು ಮನೆಯಲ್ಲಿಟ್ಟು ಡಾಕ್ಟ್ರ್ ಹತ್ರ ಇದು
ಫೋನಲ್ಲೇ ಕೇಳಿಕೊಂಡು ಆ ಮೆಡಿಸನ್ ಎಲ್ಲ ತೊಗೊಂಬಂದು ಮನೆಯಲ್ಲೇ ಟ್ರೀಟ್ಮೆಂಟ್ ಮಾಡ್ತಾಯಿದ್ವಿ. ಆದರೆ 20 ದಿನ ಆಯಿತು. ಆ ಮಿಷಿನ್ ತೆಗೆದ್ರೆ ಮತ್ತೆ ಏನಾಗುತ್ತೆ, ಆಕ್ಸಿಜನ್ ಲೆವೆಲ್ ಕಡಿಮೆ ಆಗುತ್ತೆ. ಮಿಷಿನ್ ಹಾಕಿದ್ರೆ ಮತ್ತೆ ಏನಾಗುತ್ತೆ, ನಾರ್ಮಲ್ ಆಗುತ್ತೆ. ಜ್ವರ ಅಂತೂ ಕಮ್ಮಿ ಆಗೋದೇ ಇಲ್ಲ ಅನ್ನತ್ತೆ. ಅಷ್ಟು ಮಾತ್ರೆ ಕೊಟ್ಟರೆ ಸ್ವಲ್ಪ ಹೊತ್ತು ಕಮ್ಮಿ ಆಗುತ್ತೆ, ಮತ್ತೆ ಜ್ವರ ಬರುತ್ತೆ. ಏನು ಮಾಡಬೇಕಂತಲೇ ಗೊತ್ತಾಗಲಿಲ್ಲ. ನಾವು ದೇವ್ರ ಮೇಲೇ ಭಾರ ಹಾಕಿ ಕಣ್ಣೀರಿಂದ ಇದ್ವಿ. ಡಾಕ್ಟ್ರು 19, 18, 19, 20 ಈ ದಿನಗಳಲ್ಲಿ ಏನು ಮಾಡಿಬಿಟ್ರು ಅಂದರೆ, ಡಾಕ್ಟ್ರು 20 ದಿನ ಆಗ್ತಾಯಿದೆ, ಇವರು ಉಳಿಯೋದಿಲ್ಲ, ಖಂಡಿತ ಅಷ್ಟೇ ಇದು, ನೀವು ನಂಬಿಕೆ ಇಟ್ಕೊಳ್ಬೇಡಿ ಅಂತ ಹೇಳ್ಬಿಟ್ರು ಫೋನಲ್ಲಿ. ಏನು ಮಾಡಬೇಕು ಅಂತಲೇ ನಮಗೆ ಗೊತ್ತಾಗಲಿಲ್ಲ. ಪ್ರತಿದಿನ ಬಾಡಿಗೆ ಕಟ್ಟಿ ಆ ಮಿಷಿನ್ನ ಮನೇಲಿ ಇಟ್ಕೊಂಡಿದ್ದೀವಿ. ತುಂಬ ದುಃಖವಾದ ಪರಿಸ್ಥಿತಿ. ಯಾರ ಹತ್ರ ಹೋಗಿ ದುಡ್ಡು ಕೇಳೋಂಗಿಲ್ಲ. ಮೆಡಿಸನ್ ಬೇರೆ ಭಯಂಕರ ರೇಟು, ಬಾಡಿಗೆ ಬೇರೆ ಕಟ್ತಾಯಿದ್ವಿ ಆ ಮಿಷಿನ್ಗೆ. ಏನು ಮಾಡಬೇಕು ಅಂತ ಗೊತ್ತಿಲ್ಲ. ನಾವು ದೇವ್ರ ಕಣ್ಣೀರು ತುಂಬ, ಆ ಪರಿಸ್ಥಿತಿ ವಿವರಿಸೋಕ್ಕೆ ಆಗಲ್ಲ. ಅಂಥ ಒಂದು ಕಷ್ಟ ಪರಿಸ್ಥಿತಿಯಲ್ಲಿ ಪ್ರಾರ್ಥನೆ ಗೋಪುರಕ್ಕೆ ಚೆನ್ನೈಗೆ ಫೋನ್ ಮಾಡಿದ್ವಿ. ಅವ್ರು ನಮಗಾಗಿ ತುಂಬ ಭಾರದಿಂದ ಪ್ರಾರ್ಥನೆ ಮಾಡಿದ್ರು. 2 ದಿನ ಪ್ರಾರ್ಥನೆ ದೇವ್ರು ಕೇಳಿ 22ನೇ ದಿನದಲ್ಲಿ ಸಂಪೂರ್ಣವಾಗಿ ಜ್ವರ ಇಳಿಮುಖ ಆಯಿತು. ಮಿಷಿನ್ ತೆಗೆದ್ಮೇಲೆನೂ ಆಕ್ಸಿಜನ್ ಲೆವೆಲ್ ನಾರ್ಮಲ್ ಆಯಿತು. ದೇವರು ಎಷ್ಟು ಅದ್ಭುತವಾಗಿ ಪ್ರಾರ್ಥನೆಗಳನ್ನ ಕೇಳಿ ಅವರಿವತ್ತು ಜೀವಂತವಾಗಿ ಆರೋಗ್ಯವಾಗಿದ್ದಾರೆ. ಇವತ್ತು ದೇವರು ನಮಗೆ ಜೀವಂತವಾಗಿ ನನ್ನನ್ನು ಇಕ್ಕಿದ್ದಾರೆ. ಅದಾಗಿ 5 ತಿಂಗಳಿಗೆ ಡಿಸೆಂಬರ್ನಲ್ಲಿ ನನಗೆ ಹಾರ್ಟ್ ಅಟ್ಯಾಕ್ ಆಯಿತು. ಭಯಂಕರವಾದ ಒಂದು ಎದೆ ನೋವು. ಅದು ನಮಗೆ ಹಾರ್ಟ್ ಅಟ್ಯಾಕ್ ಅಂತ ಗೊತ್ತಿಲ್ಲ. ಅಕ್ಕಪಕ್ಕ ಇರೋ ಹಾಸ್ಪಿಟ್ಲ್ಗಳಲ್ಲೇ ತೋರಿಸ್ತಾ ಇದ್ವಿ. ನಾವು ಲೋಕಲ್ ನರ್ಸಿಂಗ್ ಹೋಮ್ ಹೋಗಿ ತೋರಿಸಿದ್ರು. ಅಲ್ಲಿ ತೋರಿಸಿದ್ರೆ ಅಲ್ಲಿ ECG ಎತ್ತಿಬಿಟ್ಟು, ಇಲ್ಲ ಇದು ಅಟ್ಯಾಕ್ ಆಗಿದೆ, ನೀವು ದೊಡ್ಡ ಹಾಸ್ಪಿಟ್ಲಿಗೆ ಹೋಗಲೇಬೇಕು, ಅರ್ಜೆಂಟಾಗಿ ಹೋಗ್ರಿ, ನಿಮಗೆ ಇನ್ನೂ ಪ್ರಾಣ ಉಳಿಯಲ್ಲ, ನೀವು ಹೋಗಲೇಬೇಕು ಅಂತ ಅವರು ಬರೆದು ಕೊಟ್ಟರು. ನಾವು ಎಲ್ಲೂ ಹೋಗುತ್ತೆ ಅಂತ ಗೊತ್ತಿಲ್ಲ, ಕೈಯಲ್ಲಿ ಕಾಸಿಲ್ಲ. ಸರಿ ಆದ್ರೇನು ಒಂದು ನರ್ಸಿಂಗ್ ಹೋಮ್ಗೆ ಹೋಗಿ ಸೇರಿಸಿದ್ವಿ. ಅಲ್ಲಿ ಸೇರಿಸುವಾಗ ಅವರು ಅಡ್ವಾನ್ಸ್ ಅಮೌಂಟ್ ಕಟ್ಟಿದರೆ ಮಾತ್ರ ನಾವು ಟ್ರೀಟ್ಮೆಂಟ್ ಕೊಡೋದು, ಇಲ್ಲಾಂದರೆ ನಾವು ಕೊಡಲ್ಲ ಅಂದ್ಬಿಟ್ಟು ಎಲ್ಲ ರೆಡಿ ಆಗಿತ್ತು. ಆದರೆ ಪೇಷಂಟ್ ಇಲ್ಲಿ ಮಲ್ಕೊಂಡಿದ್ದಾರೆ, ಡಾಕ್ಟ್ರೆಲ್ಲ ರೆಡಿ ಆಗಿದ್ದಾರೆ ಆಪ್ರೇಷನ್ಗೆ. ಏನು ಮಾಡೋದು ಅಂತ ಗೊತ್ತಿಲ್ಲ. ಆ ಟೈಮಲ್ಲಿ ನಾನು ನಮ್ಮ ಮಕ್ಕಳೆಲ್ಲ ನಾವು ಯೇಸು ಕರೆತನ ಪ್ರಾರ್ಥನೆಗೆ ಒಬ್ಬರಿಗೆ ಕರೆ ಮಾಡಿ ಅವ್ರ ಹತ್ರ ಕಣ್ಣೀರಿಂದ ನಾವು ಮೊರೆ ಇಟ್ವಿ. ಈ ಥರ ನಮ್ಮ ಪತ್ನಿಗೆ ಈ ಥರ ಆಗಿದೆ, ಕೈಯಲ್ಲಿ ಕಾಸಿಲ್ಲ, ಮರಣಕ್ಕೆ ಹೋರಾಡ್ತಾ ಇದ್ದಾರೆ ಅಂದ್ಬಿಟ್ಟು ನಾವು ಅವ್ರಿಗೆ ಹೇಳಿ ತಿಳಿಸಿದ್ವಿ. ಅವರು ನಮಗಾಗಿ ಪ್ರಾರ್ಥನೆ ಮಾಡಿದರು. ಪ್ರಾರ್ಥನೆ ಗೋಪುರದಲ್ಲಿ ಕಣ್ಣೀರಿಂದ ನಮಗಾಗಿ ಪ್ರಾರ್ಥನೆ ಮಾಡಿ, ಭಯಪಡಬೇಡ್ರಿ ಬ್ರದರ್, ದೇವರು ಜೀವ ಕೊಡ್ತಾರೆ, ನಿಮ್ಮ ಅಗತ್ಯಗಳಿಗೆ ಸಂಧಿಸ್ತಾರೆ ಅಂದ್ಬಿಟ್ಟು ನಮ್ಗೆ ಧೈರ್ಯ ಕೊಟ್ಟರು. ದೇವ್ರ ಕೃಪೆಯಿಂದ ಅವ್ರ ಪ್ರಾರ್ಥನೆನ ದೇವ್ರು ಕೇಳಿ ಇವತ್ತು ನಾನು ಜೀವಂತವಾಗಿ ನಿಮ್ಮ ಮುಂದೆ ನಿಂತು ಸಾಕ್ಷಿ ಹೇಳ್ತಾ ಇದ್ದೀನಿ. ಇವಾಗ ನಾನು, ನಮ್ಮ ಹೆಂಡತಿ, ನಮ್ಮ ಮಕ್ಕಳು ಎಲ್ಲ ಸಂತೋಷವಾಗಿದ್ದೀರಿ, ಜೀವಂತವಾಗಿದ್ದೀರಿ. ಮರಣ ಹಾಸಿಗೆನ ನಾವು ಆದು ಬಂದಿದ್ದೀವಿ. ಮರಣ ಹಾಸಿಗೆಯಲ್ಲಿ ನಾವು ಮರಣ ಆಗಬೇಕಾಗಿತ್ತು. ಆದರೆ ಇವತ್ತೊಂದು ದಿನ ಇಬ್ಬರಿಗೂ ಜೀವ ಕೊಟ್ಟು ದೇವ್ರು ನಮ್ಮನ್ನು ನಿಮ್ಮ ಮುಂದೆ ಸಾಕ್ಷಿಯಾಗಿ ನಿಲ್ಲಿಸಿದ್ದಾರೆ. ಯೇಸು ಸ್ವಾಮಿಗೆ ಕೋಟಿ ಕೋಟಿ ಸ್ತೋತ್ರ ಹೇಳ್ತಾ ಇದ್ದೀನಿ. ಇದಕ್ಕಾಗಿ ಪ್ರಾರ್ಥನೆ ಗೋಪುರದಿಂದ ಒಬ್ಬೊಬ್ಬರು ಪ್ರಾರ್ಥನೆ ವೀರರಿಗೆ ನಾವು ಕೃತಜ್ಞತೆ ಸಲ್ಲಿಸುತ್ತೇವೆ. ನಮಗಾಗಿ ಪ್ರಾರ್ಥನೆ ಮಾಡಿದಂಥ ಪಾಲ ಅಣ್ಣವ್ರಿಗಾಗಿ, ಅವ್ರ ಕುಟುಂಬದವ್ರಿಗಾಗಿ, ಹಾಗೂ ಪ್ರಾರ್ಥನಾ ಗೋಪುರದಲ್ಲಿ ಫೋನಲ್ಲೆಲ್ಲ ಪ್ರೇಯರ್ ಮಾಡುವಂಥ ಎಲ್ಲ ಪ್ರಾರ್ಥನಾ ವೀರರಿಗಾಗಿ ನನ್ನ ವಂದನೆಗಳನ್ನ ಹೇಳ್ಕೊಳ್ತಾ ಇದ್ದೇನೆ. ಯೇಸು ಸ್ವಾಮಿಯ ನಾಮಕ್ಕೆ ಎಲ್ಲ ಸ್ತುತಿ, ಘನ, ಮಹಿಮೆ ನಾನು ಸಲ್ಲಿಸ್ತಾ ಇದ್ದೇನೆ.